ನಾನಿವತ್ತು ತುಂಬ ಸ್ಪೆಷಲ್ ಆಗಿರೋ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ನಾಮದಲ್ಗ ಅಂತೇಳಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ, ಕಾಯಿ ತುರಿ, ಬೆಲ್ಲ, ತುಪ್ಪ, ಶುಂಠಿ, ಏಲಕ್ಕಿ, ನೀರು. ಇಲ್ಲಿ ನೋಡಿ, ನಾನು 1 ಗ್ಲಾಸ್ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಅಕ್ಕಿನ ಕೆಂಪಗೆ ಬರೋ ಥರ ಹುರ್ಕೋಬೇಕು ನೀಟಾಗಿ. ನೀವು ಯಾವ ಅಕ್ಕಿ ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಕೆಂಪಗಾಗೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಈ ರೆಸಿಪಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್. ಇದೊಂದು ಚೆನ್ನಾಗಾದರೆ ತುಂಬ ಟೇಸ್ಟಾಗಿರುತ್ತೆ, ತಿನ್ನೋದಕ್ಕೆ ಮಾತ್ರ ಅದು. ಇವಾಗ ನಾವು ಹುರಿದಿಟ್ಕೊಂಡಿರೋ ಅಕ್ಕಿ ಅದ್ರ ಬಿಸಿ ಇದೆ, ಸ್ವಲ್ಪ ಆರೋದಕ್ಕೆ ಇಡಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಪುಡಿ ಮಾಡ್ಕೋಬೇಕು. ನೋಡಿ, 2 ಅಚ್ಚು ಬೆಲ್ಲ ತೊಗೊಂಡಿದ್ದೆ ನಾನು. ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿ ಇಟ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಮೂರು ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಕುದಿ ಬರೋವರೆಗೂ ಕರ್ಗಿಸ್ಕೋಬೇಕು. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಇದ್ರಲ್ಲಿ ಬರುತ್ತೆ ಅಂತೇಳಿ. ಅದಕ್ಕೆ ಶೋಧಿಸ್ಕೋಬೇಕು. ನೋಡಿ, ಆವಾಗಲೇ ಅಕ್ಕಿ ಹುರಿದಿಟ್ಕೊಂಡು ಆರೋದಕ್ಕೆ ಇಟ್ಟಿದ್ವಿ ಅಲ್ವಾ, ಈಗ ಅದನ್ನು ರುಬ್ಕೋಬೇಕು. ಅಕ್ಕಿನ ರುಬ್ಕೊಂಡು ನೋಡಿ ಒಂದ್ರಿ ಹಾಕ್ಕೋಬೇಕು. ನೋಡಿ, ಒಂದ್ರಿ ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ಈ ರೀತಿ ಹುರಿಯುತ್ತೆ, ಆದ್ದರಿಂದ ಒಂದ್ರಿ ಹಾಕ್ಕೋಬೇಕು. ಈ ರೀತಿ ಒಂದ್ರಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲಕ್ಕೆ ನಾವಿವಾಗ ಏಲಕ್ಕಿ ಮತ್ತು ಶುಂಠಿ ಪೌಡರ್ನ ಹಾಕ್ಕೋಬೇಕು. ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೆ, ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಅಂತ ಇದೆಲ್ಲ ಏನು ಬೇಕಿಲ್ಲ. ಕಡೆ ಒಂದು ಚಿಟಿಕೆ ಉಪ್ಪು ಹಾಕ್ತೀವಿ. ಉಪ್ಪು ಹಾಕ್ಕೊಳ್ಬೇಕು, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಅಂತ. ಹಸಿಟ್ಟನ್ನು ಹಾಕ್ಕೊಳ್ತೀನಿ. ಸುಮ್ಮನೆ 1-2 ಕಡೆ ಹಿಂಗೆ ಮಾಡಿ ಇಡಬೇಕು. ಅದು ಯಾಕಂದರೆ ಅದು ಬೇಯಬೇಕಲ್ವಾ, ಅದರಿಂದ ಜಾಸ್ತಿ ಆಡ್ಸೋಕ್ಕೆ ಹೋಗ್ಬಾರ್ದು ಕೈನ. ಹಿಟ್ಟಿನ ಕೋಲಲ್ಲಿ ಜಾಸ್ತಿ ಅದನ್ನ ಇವಾಗಲೇ ಮಾಡಬಾರ್ದು, ಯಾಕಂದರೆ ಅದು ಬೇಯಬೇಕು. ಹಿಟ್ಟಿನ ಕೋಲಲ್ಲಿ ಜಾಸ್ತಿ ತಿರ್ವಕ್ಕೆ ಹೋಗ್ಬಾರ್ದು. ಹಸಿಟ್ಟು ಹಾಕಿದ್ಮೇಲೆ ಅದು ಹೀಗೇ ಬೇಯಬೇಕು. ನೋಡಿ, 1-2 ಕಡೆ ಈ ರೀತಿ ಹುಣಿ ಮಾಡಿದ್ರೆ ಅದು ಬೇಯುತ್ತೆ. ನೋಡಿ, ಹಿಟ್ಟು ಈ ರೀತಿ ಬೆಂದಿದೆ. ಇವಾಗ ನಾವು ಮುದ್ದೆ ಮಾಡ್ತೀವಲ್ವ, ಅದೇ ರೀತಿ ತಿರುಗ್ಕೋಬೇಕು. ನೋಡಿ, ಚೆನ್ನಾಗಾಗಿದೆ ಅಂತ. ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆಗೆ ತುಪ್ಪನ ಹಾಕ್ಕೊಳ್ಬೇಕು. ನಾನಿವಾಗ ತುಪ್ಪ ಹಾಕ್ಕೊಂಡು ತಟ್ಟೆಗೆ ಸವರ್ತಾ ಇದ್ದೀನಿ. 1-2 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ. ಕಾಯಿ ಸುಡುತ್ತೆ, ಅದನ್ನು ನಾನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಸುಡುತ್ತೆ, ಅದರಿಂದ ನಾನು ಈ ರೀತಿ ದಬ್ಬೆ ಕಡ್ಡಿಲೇನೆ ಮಾಡ್ಕೊಂಡಿದ್ದೀನಿ.
ನಮ್ಮ ಅಜ್ಜಿ ಕೊಬ್ಬರಿ ಮಿಠಾಯಿನೂ ಸಹ ಇದೇ ರೀತಿ ತಟ್ಟೆಗೆ ಹಾಕ್ಕೊಂಡು ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನೋಡಿ, ಬಿಸಿ ಇದ್ದಾಗಲೇ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಇದನ್ನು ರೌಂಡಿಗೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇದು ಬಿಸಿ ಇದ್ದಾಗಲೇ ಮಾಡ್ಕೋಬೇಕು, ಹಾರೋದ್ರೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಉಂಡೆನೂ ಮಾಡ್ಕೊಳ್ಬೋದು. ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದೊಂಥರ ಮಕ್ಳಿಗೆ ಸ್ವೀಟ್ ಥರ ಅನಿಸುತ್ತೆ ಅಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.